ಘೋಷಣೆಗಳಿಂದ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಃಕರಣ ಸಾಕ್ಷಿಯಾಗಿ ದೇಶದ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟು ದೇಶದ ಆಚಾರ ವಿಚಾರ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ನಮ್ಮ ನಡವಳಿಕೆ ನಮ್ಮ ವ್ಯವಹಾರ ಮಾಡಿದ್ರೆ ದೇಶವನ್ನು ಅದ್ಭುತವಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಾರೆ. ಕಾಲ ಬದಲಾಗಿದೆ. ಇವತ್ತು ಭಾಷಣದಿಂದಲೇ ದೇಶ ಕಟ್ತೇನೆ ಅಂತ ಹೊರಡುವಂತ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾವುದೋ ಒಂದು ಪ್ರಚಾರ ಪ್ರಿಯ ರಾಜನೀತಿ ಅದು ದೇಶದ ಭವಿಷ್ಯ ನಿರ್ಮಾಣ ಮಾಡ್ತದೆ ಅಂತ ಹೇಳುವಂತ ಒಂದು ವ್ಯವಸ್ಥೆಗೆ ಜೋಡಣೆ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಸುಶಾಸನ ಅಂತ ಹೇಳಿದ್ರೆ ಆ ಸುಶಾಸನ ದಿನಾಚರಣೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಇದ್ದಾನೋ ಅವನು ಒಂದು ರೀತಿಯಲ್ಲಿ ಆ ಸುಶಾಸನ ಶಬ್ದದ ಅರ್ಥವನ್ನು ತಿಳ್ಕೊಳ್ಬೇಕು. ನಾವು ನೋಡ್ತಾ ಇದ್ದೇವೆ ಇವತ್ತು ಸಂವಿಧಾನ ಹಿಡ್ಕೊಂಡು ಸಂವಿಧಾನ ಅಂಬೇಡ್ಕರ್ ಅಂತ ಹೇಳಿ ಘೋಷಣೆ ಮಾಡುವಂತ ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಆ ಸಂವಿಧಾನದ ಒಳಗೆ ಏನುಂಟು ಅಂತ ಹೇಳಿ ನೋಡಿಲ್ಲ. ಸಂವಿಧಾನದ ಆಶಯಗಳೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸಂವಿಧಾನದ ಪ್ರಿಯಾಂಬಲ್ನ ಓದಿದವರೇ ಇಲ್ಲ. ಆದರೆ ಸಂವಿಧಾನ ಅಂತ ಹೇಳಿ ಎಲ್ಲವನ್ನ ಕೂಡ ಅಲ್ಲ ನಿಮ್ಮ ಮಾತುಕತೆ ಆಗಲಿ ಅಂತ ಸುಶಾಸನ ಅಂತ ಹೇಳಿದ್ರೆ ಅದು ಸುಶಾಸನಕ್ಕೆ ಪ್ರಥಮ ಆದ್ಯತೆ ಇರುವುದೇ ಶಿಸ್ತಿನ ಮೇಲೆ. ಶಿಸ್ತುಬದ್ಧ ವ್ಯವಸ್ಥೆ ಉಂಟಲ್ಲ ಸುಶಾಸನಕ್ಕೆ ಹೊಸ ದಾರಿ ಕೊಡ್ತದೆ. ನಾವು ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಲ್ಲಿ ಸೇರಿಕೊಂಡಿದ್ದೀವಿ. ನಾವು ಇವತ್ತು ನೋಡಿ ನಮ್ಮ ಪಂಚಸೂತ್ರಗಳನ್ನ ಭಾರಿ ಜನ ನಾವು ಇವತ್ತು ಸರಿಯಾಗಿ ಹೇಳುವಂಥದ್ದು ಕೇಳುವಂಥದ್ದು ಮಾಡುವಂತ ಪ್ರಯತ್ನ ಮಾಡುವುದಿಲ್ಲ. ಅಟಲ್ಜಿಯವರು ನಮ್ಮ ಪಂಚಸೂತ್ರಗಳ ಆಧಾರದಲ್ಲಿ ಆಡಳಿತ ಮಾಡಿದರು. ಪಂಚಸೂತ್ರಗಳ ಆಧಾರದಲ್ಲಿ ಆಡಳಿತ ಮಾಡುವುದರ ಜೊತೆಗೆ ಅವರಿಗೆ ಸಿಕ್ಕಂತ ಅವಕಾಶದಲ್ಲೆಲ್ಲ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದರು. ರಾಷ್ಟ್ರೀಯತೆ ಇರ್ಬೋದು, ರಾಷ್ಟ್ರೀಯ ಸಮಗ್ರತೆಯ ಬಗ್ಗೆ ಆ ಪೋಖ್ರಾನ್ ಇರ್ಬೋದು. ನಾನು ಬಾರಿ ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಪೋಖ್ರಾನ್ನಲ್ಲಿ ಅಣುಬಾಂಬ್ ಸ್ಫೋಟದಿಂದ ಹಿಡಿದು ಈ ದೇಶದ ಕಟ್ಟ ಕಡೆಯ ಜನರನ್ನ ಕನೆಕ್ಟಿವಿಟಿ ಮಾಡುವಂತ ಆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆವರೆಗೆ ಐಟಿ ಇವತ್ತು ಹೇಳುವಂತ ಐಟಿ ಬಿಟಿ ಇಂಥದಕ್ಕೆ ಹೊಸ ಅಧ್ಯಾಯವನ್ನು ಬರೆದು ಸಾಮಾನ್ಯ ಜನರಿಗೆ ಸಿಕ್ಕುವಂಥದ್ದು. ಅಣ್ಣ ನೀವು ಮಾತಾಡೋದಾದ್ರೆ ನೀವು ಮಾತಾಡಿ. ಈ ಒಂದು ರೀತಿ ವಿದ್ಯಾಭ್ಯಾಸಕ್ಕೆ ಆ ಹೊಸ ವ್ಯವಸ್ಥೆಯನ್ನು ಕೊಡುವುದರ ಮೂಲಕ ಸರ್ವ ಶಿಕ್ಷಾ ಅಭಿಯಾನ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯನಿಗೆ ಕೂಡ ಇವತ್ತು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸಂವಿಧಾನದ ಆಶಯದ ಪ್ರಕಾರ ಅವರಿಗೆ ಸಿಕ್ಕುವಂತ ಎಲ್ಲಾ ಸೌಲಭ್ಯಗಳನ್ನು ಕೊಡುವಂತ ಆ ವಿದ್ಯಾಕ್ಷೇತ್ರಕ್ಕೆ ಒಂದು ಪ್ರಬಲವಾದಂತ ದೃಷ್ಟಿಯನ್ನು ಕೊಡುವುದು ಇದೆಲ್ಲವೂ ಆಡಳಿತ ಸೂತ್ರದಲ್ಲಿ ಅವರು ಕೊಟ್ಟುವಂಥದ್ದು. ಅವರು ಪ್ರಜಾತಂತ್ರಕ್ಕೆ ಅತ್ಯಂತ ಗೌರವ ಕೊಟ್ಟಿದ್ದಾರೆ. ಪಕ್ಷದ ಆಂತರಿಕ ವ್ಯವಸ್ಥೆ ಪಕ್ಷದೊಳಗೆ ಕೂಡ ಆಂತರಿಕವಾದಂತ ಪ್ರಜಾಪ್ರಭುತ್ವ ಇರಬೇಕು ಅಂತ ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಗಾಂಧಿ ಪ್ರಣೀತ ಸಮಾಜವಾದಕ್ಕೆ ಅವರು ಕೊಟ್ಟಂತ ಒತ್ತು ನೀವು ಕಂಡಿದ್ದೀರಿ. ಗ್ರಾಮಗಳ ಆ ಒಂದು ಅಭ್ಯುದಯ ಅದು ರಾಷ್ಟ್ರದ ಅಭ್ಯುದಯ ಅಂತ ಹೇಳಿ ಆ ಗಾಂಧಿ ಪ್ರಣೀತ ಸಮಾಜವಾದಕ್ಕೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮ ರಾಜ್ಯದ ಮುಖಾಂತರ ರಾಮರಾಜ್ಯವನ್ನು ನೋಡಬೇಕು ಅಂತ ಹೇಳುವಂತ ಕಲ್ಪನೆಯನ್ನು ಮಾಡಿದ್ರು. ಸರ್ವಧರ್ಮ ಸಮಭಾವ ಪ್ರಾಯಶಃ ಅಟಲ್ಜಿ ಇದ್ದಾಗ ಇದ್ದಂತ ವ್ಯವಸ್ಥೆ ಅದನ್ನು ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಡೀ ದೇಶ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಭಾರತೀಯ. ಆ ಭಾರತೀಯತೆಯೇ ನಮ್ಮ ಧರ್ಮ ಅಂತ ಹೇಳಿ ಘೋಷಣೆ ಮಾಡಿ ಸಮಗ್ರ ಭಾರತದ ಪರಿಕಲ್ಪನೆಯನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟದ್ದು ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಮೌಲ್ಯ ಆಧಾರಿತ ರಾಜನೀತಿ ಇದರ ಬಗ್ಗೆ ಇವತ್ತು ಮಾತಾಡುವಂಥದ್ದು ಭಾರಿ ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಟಲ್ಜಿ ಅವರು ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ತತ್ವ ಸಿದ್ಧಾಂತಗಳಿಗೆ ಮತ್ತು ಅಧಿಕಾರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತವನ್ನು ಬಲಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಯಾವಾಗ ದ್ವಿಸದಸ್ಯದ ವಿಚಾರದ ಬಗ್ಗೆ ಬಂತ ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆ ಮೌಲ್ಯಾಧಾರಿತ ರಾಜಕೀಯವನ್ನು ಮತ್ತೆ ಮುಂದೆ ತಗೊಂಡು ಹೋಗಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ ಮಾತಿಗೂ ಕೃತಿಗೂ
ವಿಚಾರಕ್ಕೂ ಸಿದ್ಧಾಂತಕ್ಕೂ ನಡವಳಿಕೆಗೂ ಆಚರಣೆಗೂ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟಂತ ರಾಜನೀತಿ ಮಾಡಿದ್ದು. ಅದಕ್ಕಾಗಿಯೇ ಸುಶಾಸನ ದಿವಸ ಅಂತ ಹೇಳಿದ್ರೆ ಇದರೆಲ್ಲದರ ಬಗ್ಗೆ ನಾವು ನಮ್ಮ ಕಾರ್ಯಕರ್ತರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಧಿಕಾರಕ್ಕಾಗಿ ತತ್ವ ಸಿದ್ಧಾಂತಗಳನ್ನ ಬಲಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನನಗೆ ಅಟಲ್ಜಿ ಅವರು ಹೇಳಿದಂತ ಒಂದು ಮಾತು ಇವತ್ತು ಜ್ಞಾಪಕದಲ್ಲಿದೆ. ಅಟಲ್ಜಿ ಅವರು ಒಂದು ಮಾತನ್ನು ಹೇಳಿದರು, ಇನ್ನೊಬ್ಬ ಹೇಗಿದ್ದಾನೆ ಅಂತ ಹೇಳುವುದರ ಬದಲು ನೀನು ಹೇಗಿದ್ದೀನಿ ಅಂತ ಹೇಳಿ ಜನರಿಗೆ ತಿಳಿಸುವಂತ ಕೆಲಸ ಮಾಡು. ನೀನು ನೋಡು, ಇಲ್ಲ ಸರ್ ಸಮಾಜದಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಆ ರೀತಿ ಆಗ್ಲಿಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳೋದು ಬೇಡ, ನೀನು ಬದುಕಿ ತೋರಿಸು. ಅದೇ ಸುಶಾಸನದ ಒಂದು ಮೊದಲ ಹೆಜ್ಜೆ ಅಂತ ಹೇಳುವಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಅವರು ಮಾಡಿದಂತ ಕೆಲಸ ಬಗ್ಗೆ ಮಾತಾಡಬಹುದು. ಅವರ ಆಡಳಿತ ಸೂತ್ರಗಳು, ಸುಶಾಸನಕ್ಕಿದ್ದಂತ ಆಡಳಿತ ಸೂತ್ರಗಳು, ಅವರು 4 ಸೂತ್ರಗಳನ್ನು ಜನರಿಗೆ ಹೇಳಿದರು. ಪಕ್ಷದ ಕಾರ್ಯಕರ್ತರಿಗೆ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ರು. ಒಂದು, ವೃತ್ತಿಪರತೆ ಮತ್ತು ಕ್ರಿಯಾಶೀಲತೆ. ಯಾವುದೊಬ್ಬ ವ್ಯಕ್ತಿ ಅವನಿಗೆ ರಾಜಕಾರಣದಲ್ಲಿ ಆ ರಾಜಕೀಯ ವೃತ್ತಿಯಲ್ಲಿರುವಂತಹ ವೃತ್ತಿಪರತೆಯನ್ನು ಅವನು ಅಭ್ಯಾಸ ಮಾಡಿಕೊಳ್ಬೇಕು, ಅಧ್ಯಯನ ಮಾಡಿಕೊಳ್ಬೇಕು. ರಾಜಕೀಯ ವಿಚಾರದ ಬಗ್ಗೆ ಅವನು ಕ್ರಿಯಾಶೀಲ ವ್ಯಕ್ತಿಯಾಗಿ ಅವನು ಓಡಾಟಗಳನ್ನು ಮಾಡಬೇಕು. ಕೇವಲ ಕುರ್ಚಿಗಾಗಿ ಓಡಾಟ ಮಾಡಿದ್ರೆ ಸಾಲದು, ಸಾಮಾನ್ಯ ಜನರ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡು ಹೋಗುವಂಥದ್ದು ಮಾಡಬೇಕು. ಆದ ಕಾರಣ ಈ ಸುಶಾಸನದ ನಂಬರ್ 1 ನಿಮ್ಮ ವಿಚಾರ ಅಂತ ಹೇಳಿದ್ರೆ ವೃತ್ತಿಪರತೆ ಮತ್ತು ಕ್ರಿಯಾಶೀಲತೆ. ಇದು ವಾಜಪೇಯಿ ಅವರು ಹೇಳಿದಂತ ಮಾತು. ಎರಡನೇದು ಅಂತಃಕರಣ ಮತ್ತು ದೂರದರ್ಶಿತ್ವ. ಅವರ ಕವಿತೆಗಳನ್ನು ಇಲ್ಲಿ ಓದ್ತಾ ಇದ್ರು. ಆ ಕವಿತೆಗಳ ಜನರಿಗೆ ಮನಸ್ಸು ಮುಟ್ಟುವಂತ, ಬನ್ನಿ ಲಾಯರ್ ಸಿಂಗ್, ಮನಸ್ಸು ಮುಟ್ಟುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ದೂರದರ್ಶಿತ್ವ. ಯಾವಾಗ ಭಾರತೀಯ ಜನತಾ ಪಾರ್ಟಿ 1980ರಲ್ಲಿ ಜನತಾ ಪಾರ್ಟಿಯಿಂದ ಹೊರಗೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧ್ಯಕ್ಷತೆಯಲ್ಲಿ ಆ ಮುಂಬೈಯಲ್ಲಿ ಆಯ್ತಾ, ಅವರು ಹೇಳಿದರು, ಒಂದು ಸ್ವದೇಶಿ, ಸ್ವಾಭಿಮಾನಿ, ಸಮಗ್ರ ಭಾರತ ನಿರ್ಮಾಣವೇ ನಮ್ಮ ಆ ಒಂದು ಪಕ್ಷದ ಆದ್ಯತೆ. ಕೇವಲ ನಾವು ಅಧಿಕಾರಕ್ಕಾಗಿ ಈಗ ಪಕ್ಷ ಕಟ್ತಾ ಇಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಅವರ ದೂರದರ್ಶಿತ್ವ ಅಷ್ಟು ದೊಡ್ಡದ. ಅದಕ್ಕಾಗಿಯೇ ಅವರಿಗೆ ಸಿಕ್ಕಂತ ಅವಕಾಶ ಎಲ್ಲವನ್ನ ಸದ್ವಿನಿಯೋಗ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅವರ 3ನೇ ಅಂಶ, ಅದು ಭಾರಿ ಪ್ರಾಮುಖ್ಯ ಇವತ್ತು ರಾಜಕಾರಣಕ್ಕೆ ಅತ್ಯಂತ ಅವಶ್ಯಕತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೈತಿಕತೆ ಮತ್ತು ನಡವಳಿಕೆ. ಒಬ್ಬ ರಾಜಕೀಯ ವ್ಯಕ್ತಿಯ ನೈತಿಕತೆ ಅದು ಸಮಾಜದ ಒಂದು ಸಾಮಾನ್ಯ ಜನ ಮಾತಾಡುವಂತ ವಸ್ತು ಆದ್ರೆ ಕೆಳಗೆ ಕೂಡ ನೈತಿಕತೆ ಅದು ಹರಿದು ಬರುತ್ತೆ. ಆದರೆ ನೈತಿಕತೆ ಅಂತ ಹೇಳುವಂತ ಶಬ್ದ ಇವತ್ತು ಅರ್ಥವನ್ನೇ ಕಳ್ಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ. ವ್ಯಕ್ತಿಯ ನಡವಳಿಕೆ. ಒಬ್ಬ ರಾಜಕಾರಣಿ ಆಗಬೇಕಾದ್ರೆ ಅವನ ಹಿಂದೆ 10 ಜನ ಇರಬೇಕು. ಒಬ್ಬ ರಾಜಕಾರಣಿ ಆಗಬೇಕಾದ್ರೆ ಸೂಟ್ ಕೇಸ್ ಇರಬೇಕು. ಸೂಟ್ ಕೇಸ್ ಇಲ್ಲ ಇದ್ರೆ ಅವನ ರಾಜಕಾರಣಿ ಆಗಲ್ಲ. ಅಟಲ್ಜಿ ಅವರು ಹಂಗೆ ಹೇಳಿಲ್ಲ, ಇದರ ವಿರುದ್ಧವಾದಂತ ರೀತಿಯಲ್ಲಿ ಹೇಳಿದ್ರು. ನೈತಿಕತೆ ಮತ್ತು ವ್ಯಕ್ತಿಯ ನಡವಳಿಕೆ, ಅದರಿಂದ ರಾಜನೀತಿ ಸರಿಯಾದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ರಾಜನೀತಿಯೇ ಭಾರತ ದೇಶಕ್ಕೆ ಅದು ಅವಶ್ಯಕತೆ. ಸಾವಿರಾರು ವರ್ಷಗಳ ಹಿಂದೆ ಇದ್ದಂತ ಆ ಒಂದು ವ್ಯವಸ್ಥೆ ಅದನ್ನು ಮುಂದೆ ತಕೊಂಡು ಹೋಗ್ಬೇಕಾದ್ರೆ ನೈತಿಕತೆ ಮತ್ತು ನಡವಳಿಕೆ ಇರಬೇಕು. ಅತ್ಯಂತ ಒಳ್ಳೆ ಆಡಳಿತ ಕೊಡಬೇಕಾದ್ರೆ ಅಟಲ್ಜಿಯವರ 4ನೇ ಸೂತ್ರ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಸಮನ್ವಯತೆ ಇರಬೇಕು. ಇವತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಅಧಿಕಾರಿ ನಾನು ಹೇಳಿದಂತೆ ಇರಬೇಕು ಅಂತ ಹೇಳುವಂತ ಭಾವನೆ, ಅಧಿಕಾರಿಯೇ ನಮ್ಮ ಏಜೆಂಟ್ ಆಗಿ ವರ್ತನೆ ಮಾಡಬೇಕು ಅಂತ ಹೇಳುವಂತ ವ್ಯವಸ್ಥೆಗಳು. ಅಧಿಕಾರಿ ಅಂತ ಹೇಳಿದ್ರೆ ಅವನ ಜೊತೆ ಏನು ಒಂದು ರೀತಿಯಲ್ಲಿ ಕೈಗೊಂಬೆ ಆಗಬೇಕು ಅಂತ ಹೇಳುವಂತ ಭಾವನೆ ಇದಾಗಬಾರದು. ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಅವರ ಸಮನ್ವಯತೆ ಒಂದು ಸುಶಾಸನ, ಒಂದು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪಂಚಸೂತ್ರಕ್ಕೆ ಆ ಸೀಮಿತವಾದಂತ ವ್ಯವಸ್ಥೆಯಲ್ಲೇ ಅಟಲ್ಜಿ ಅವರು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ನಾವೆಲ್ಲರೂ ನಿಶ್ಚಯ ಮಾಡೋಣ ಇವತ್ತು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತಲ್ಲ. ನಾನು ವಿವೇಕಾನಂದರ ಬಗ್ಗೆ ಮಾತಾಡಬಹುದು, ನಾನು ವಿವೇಕಾನಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಟಲ್ಜಿಯ ಬಗ್ಗೆ ಮಾತಾಡಬಹುದು, ನಾನು ಅಟಲ್ಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಷ್ಟು ಪರ್ಸೆಂಟೇಜ್, ಒಂದು 5%, 10% ಅವರ ವಿಚಾರವನ್ನ ಅಳವಡಿಸಲಿಕ್ಕೆ ನಮಗೆ ಯಾರಿಗೂ ತೊಂದರೆ ಆಗ್ಲಿಕ್ಕಿಲ್ಲ. ಮನಸ್ಸು ಬೇಕು. ಆ ಮನಸ್ಸಿದ್ರೆ ಮಾತ್ರ ಆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಕಷ್ಟಗಳನ್ನ ಒಂದು ರೀತಿಯಲ್ಲಿ ಭೇಟಿಯಾದ್ರೆ ತಾಳ್ಮೆ ತನ್ನಿಂದ ತಾನಾಗಿ ಜನರಿಗೆ ನೀವು ಕಷ್ಟಪಟ್ಟರೆ ತಾಳ್ಮೆ ಜಾಸ್ತಿ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗುತ್ತೆ.
ಅವಮಾನಗಳನ್ನು ನೀವು ಭೇಟಿಯಾದ್ರೆ ಆಗ ನಿಮಗೆ ಒಂದು ರೀತಿಯಲ್ಲಿ ತಿಳುವಳಿಕೆ ಹೆಚ್ಚು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಸಿವು ಭಾರಿ ಜಾಸ್ತಿ ಆದರೆ ಅನ್ನದ ಬೆಲೆ ನಮಗೆ ಗೊತ್ತಾಗುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ತಿನ್ನುವುದು 5%, ಬೀಸಾಡುವುದು ಇದು ಆಗ್ಲಿಕ್ಕೆ ಸಾಧ್ಯ ಆಗುತ್ತಂಥದ್ದು. ಸೋಲನ್ನು ಭೇಟಿಯಾದಾಗ ನಮಗೆ ಖಂಡಿತವಾಗಿ ಗೆಲುವಿನ ದಾರಿ ಸಿಗ್ತದೆ ಅಂತೇಳಿ ಅಟಲ್ಜಿ ಹೇಳಿದ್ದಾರೆ. ಆ ಸೋಲಿನಲ್ಲಿ ಕೂಡ ಗೆಲುವನ್ನು ಕಾಣುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಅವರ ಮಾಡಿದಂತ ಹಲವಾರು ವಿಚಾರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ಇಷ್ಟೇ ತಿಳ್ಕೊಳ್ಳೋಣ, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ, ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಲೀಡರು. ನಾನು ಭಾರತೀಯ ಜನತಾ ಪಾರ್ಟಿಯ ಪಂಚಸೂತ್ರಗಳನ್ನು ಗಮನದಲ್ಲಿಟ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿಯ 4 ಏನು ಅವರ ಸುಶಾಸನದ ಬಗ್ಗೆ ಅವರು ಕೊಟ್ಟಂತ ಸೂತ್ರಗಳ ಒಂದಷ್ಟು ಭಾಗವನ್ನು ಅಳವಡಿಸ್ತೇನೆ ಅಂತ ಹೇಳುವಂಥದ್ದನ್ನ ನಾವು ಪ್ರಚಾರ ಪ್ರಿಯರಾಗುವುದಕ್ಕಿಂತ ವಿಚಾರ ಪ್ರಿಯರಾಗಬೇಕು. ಪ್ರಚಾರ ಪ್ರಿಯತೆ ಇರ್ಬೋದು, ಮಾಧ್ಯಮದ ನನ್ನ ಮಿತ್ರರು ಅವರಿಗೂ ಬೇಕು ಸ್ವಲ್ಪ ಸುತ್ತು. ಆದ ಕಾರಣ ನಿಮ್ಮನ್ನು ಪ್ರಚಾರ ಪ್ರಿಯರಾಗಿ ಮಾಡುವಂತ ಬ್ರೇಕಿಂಗ್ ನ್ಯೂಸ್ಗಳಿಗೆ ನಿಮ್ಮನ್ನು ಕೊಂಡೊಯ್ಯುವಂತ ಕೆಲಸ ಕಾರ್ಯಗಳನ್ನು ಭಾರಿ ಜನ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಇದರಿಂದ ವಿಚಲಿತರಾಗದೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ವಾಜಪೇಯಿಯವರ ಹಾಕಿಕೊಟ್ಟಂತಹ ಸುಶಾಸನದ ಅಡಿಪಾಯದಲ್ಲಿ ಒಂದಷ್ಟು ಹೆಜ್ಜೆಯನ್ನಿಡುವಂತ ಕೆಲಸ ಕಾರ್ಯಗಳನ್ನು ಮಾಡೋಣ. ಅವರ 100ನೇ ವರ್ಷ ಜಯಂತಿ ಆಚರಣೆ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದರಿಂದ ಎಲ್ಲವೂ ಸರಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಜನ ಒಂದು ಪ್ರಮಾಣ ವಚನ ಮಾಡಲೇಬೇಕು ಮಾರ್ರೆ. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿದವರೇ ಆ ಪ್ರಮಾಣವನ್ನು ತಪ್ಪಿ ಹೋಗುವಂತವರು. ಆ ವಿಧಾನಸಭೆಯ ಒಳಗೆ ಲೋಕಸಭೆಯೊಳಗೆ ನಾವು ತಗೊಳ್ಳುವಂತಹ ಪ್ರತಿಜ್ಞೆ ಸ್ವೀಕಾರ ಮಾಡಿದರಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದನ್ನು ಆಚರಣೆ ಮಾಡ್ತೇವೆ ಅಂತ ಹೇಳುವಂತ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ರಾಮಚಂದ್ರೇಗೌಡರ ಬಗ್ಗೆ ಒಂದು ಮಾತು ಹೇಳಿದ್ರೆ ಪ್ರಾಯಶಃ ಅದು ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಸುಮಾರು 80ರ ದಶಕದಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಗೆ ನಿಂತಿದ್ದೆ. ಕೆಲವು ಓಟುಗಳಲ್ಲಿ ನಾನು ಸೋತಿದ್ದೆ. ಒಂದಿನ ಸಾಯಂಕಾಲ ಜಿಲ್ಲಾ ಪಂಚಾಯತ್ ಚುನಾವಣೆ ಪ್ರಚಾರ ಸಭೆ, ಕೊನೆಯ ಪ್ರಚಾರ ಸಭೆ ಸುಳ್ಯದಲ್ಲಿ ನಡೀತಾ ಉಂಟು. ನಮ್ಮೊಟ್ಟಿಗಿರುವಂತಹ ಜನರ ಸಂಖ್ಯೆ ಕೂಡ ಕಡಿಮೆ ಇತ್ತು. ಇವತ್ತು ನಾವು ಒಂದಷ್ಟು ಜನ ನಮ್ಮನ್ನು ಬರ್ತಾರೆ, ಒಂದಷ್ಟು ಬಾಡಿಗೆ ಜನನೂ ತರ್ತೇವೆ, ಎರಡೂ ಮಾಡ್ತೀವಿ ನಾವು. ಆಗ ಆ ಕೆಲಸಗಳೆಲ್ಲ ಇರಲಿಲ್ಲ. ಒಂದು ಕೆಂಪು ಬಸ್ ಬರ್ತಾ ಇತ್ತು ಕೊಡಗಿನ ಕಡೆಯಿಂದ. ನಮ್ಮ ಭಾಷಣ ಆಗ್ತಾ ಇರುವಾಗಲೇ ನಮ್ಮ ರಾಮಚಂದ್ರೇಗೌಡರು ಮತ್ತು ಕೈಲಾಸ ಅಂತ ಇದ್ರು, ಅವರಿಬ್ರು ಆ ಕೆಂಪು ಬಸ್ಸಿಂದ ಇಳಿದು ಓಡೋಡಿ ನಮ್ಮ ವೇದಿಕೆಗೆ ಬಂದರು. ಇವತ್ತಿನ ಹಾಗೆ ದೊಡ್ಡ ಇನೋವಾ ಕಾರುಗಳು ಮತ್ತೊಂದು ಅಲ್ಲ ಅಧ್ಯಕ್ಷರೇ, ಅದರ ಜೊತೆಯಲ್ಲಿ ಒಂದು ಎಸ್ಕಾರ್ಟ್ಗಳು, ಅದರ ಜೊತೆಯಲ್ಲಿ ನಮ್ಮದೇ ಒಂದಷ್ಟು ಜನ. ಜನಾರ್ದನ್ ಪೂಜಾರಿ ಒಂದು ಬಾರಿ ದಿನಕ್ಕೆ ಅವರು 30 ಮೀಟಿಂಗ್ ಮಾಡೋದು. ಯಾವತ್ತು ಒಂದು 10-15 ಕಾರ್ ಅವರ ಹಿಂದೆ ಮುಂದೆ. ಅವ್ರಿಗೆ ಕೂಡ ಒಂದು ದಿನ ಸುಸ್ತಾದ್ಮೇಲೆ ಸಾಯಂಕಾಲ 8:15 ಗಂಟೆಗೆ ಹೇಳಿದ್ರಂತೆ, ಬಾರಿ ಇವತ್ತು ಮೀಟಿಂಗು 10-12 ಮೀಟಿಂಗ್ ಮಾಡ್ಕೊಂಡು ಬಂದೆ, ಸುಸ್ತಾಗಿದೆ, ನೀವು ಅಲ್ಲಿದ್ದವರೇ ಇಲ್ಲಿದ್ದೀರಿ, ನಾನು ಅಲ್ಲಿದ್ದದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ, ಆದ ಕಾರಣ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಅಂತ ಹೇಳಿದ್ರಂತೆ. ಆ ರೀತಿಯ ವ್ಯವಸ್ಥೆಗಳಾಗ್ಲಿಲ್ಲ. ರಾಮಚಂದ್ರೇಗೌಡರು ಇಳಿದು ಓಡೋಡಿ ಬಂದು ಸದಾನಂದ ಗೌಡ ಏನು ಅಂತ ಅವರಿಗೆ ಭಾರಿ ಸಂಗತಿ ಗೊತ್ತಿರಲಿಲ್ಲ. ಆದರೆ ನಮ್ಮ ಸದಾನಂದ ಗೌಡ ಅಂತ ಹೇಳಿದ್ರೆ ಅಂತವ ಇಂಥವ ಶೂರ ಧೀರ, ಅವನನ್ನು ನೀವು ಈ ಬಾರಿ ಆರಿಸಿ ಕಳಿಸಬೇಕು ಅಂತ ಹೇಳುವಂತ ಪ್ರಚಾರ ಭಾಷಣ ಮಾಡಿದ್ರು. ಅವರ ಆ ಅಶ್ವತ್ಥಾಮ ಎಂತದ್ದು ಅಲ್ಲ ಅದೊಂದು ಅವರ ಇದಿದೆ, ನನಗೆ ಶ್ಲೋಕ ಬರ್ತಾ ಇಲ್ಲ. ನಿಜಮ್ನೇವ ಅಶ್ವನ್ನೇವ ಇದೆಲ್ಲ ಏನೋ ಎಲ್ಲ ಹೇಳಿ ನಾವಿರುವಾಗ ಒಂದು 100 ಜನ ಇದ್ರು. ಇವರು ಭಾಷಣ ಮುಗಿಯುವಾಗ 250 ಜನ ಸೇರಿದ್ರಲ್ಲಿ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ಪಕ್ಷದ ವಿಚಾರದಲ್ಲಿರುವಂತ ಅವರ ಪ್ರೀತಿ ವಿಶ್ವಾಸ. ಕೊಡಗು ಮತ್ತು ದಕ್ಷಿಣ ಕನ್ನಡಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆ ಉಸ್ತುವಾರಿಗಿದ್ದವರು. ಅಲ್ಲಿಂದ ನಮ್ಮ ಮೀಟಿಂಗ್ ಇದೆ ಕೊನೆದ್ದು ಅಂತ ಹೇಳಿ KSRTC ಬಸ್ಸಲ್ಲಿ ಬಂದು ಇಳಿದು ವೇದಿಕೆಗೆ ಓಡೋಡಿ ಬಂದು
100 ಜನಕ್ಕೆ 1 ಗಂಟೆ ಭಾಷಣ ಮಾಡಿ 250 ಜನ ಸೇರಿಸಿ ನನಗೆ ಆಶೀರ್ವಾದ ಮಾಡಿಸಿದ್ರಲ್ಲ, ಇದು ನಿಜವಾದಂತ ಒಬ್ಬ ನಾಯಕನ ಒಂದು ಲಕ್ಷಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಅವರಿಗೆ ದೇವರು ಸರ್ ನಿಮ್ಮ ಶತಮಾನೋತ್ಸವ ಜನ್ಮದಿನೋತ್ಸವ ಕರಿಬೇಕು ಸರ್. ಸರ್ ಕರಿತೀರಲ್ಲ, ಇವರನ್ನೆಲ್ಲ ಕರಿಬೇಕು. ನಾನೇ ನಿಮಗೆ ಆಹ್ವಾನ ಕೊಡ್ತೇನೆ. ನಮ್ಮ ಪಕ್ಷದಲ್ಲಿ ಆ ರೀತಿಯ ಒಂದು ಕಾರ್ಯಕರ್ತರಿದ್ದು ಅಂಥವರಿಂದಾಗಿ ನಾವು ಕರ್ನಾಟಕದಲ್ಲಿ ಯಡಿಯೂರಪ್ಪರು, ಅವರು, ಅನಂತಕುಮಾರರು ಇಂಥವರ ಹೋರಾಟಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆ ಏರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದಷ್ಟು ಸರಿದಾರಿಯಲ್ಲಿ ನಾವು ಹೋಗಬೇಕಾಗಿದೆ. ನಮ್ಮ ಪಕ್ಷ ಇನ್ನಷ್ಟು ಸರಿದಾರಿಯಲ್ಲಿ ಹೋಗಬೇಕಾಗಿದೆ. ವಿಧಾನಸೌಧದ ದಾರಿಗೆ ಹೋಗಬೇಕು. ನಾವೀಗ ಸ್ವಲ್ಪ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಅದನ್ನೆಲ್ಲ ನೂತನ ಅಧ್ಯಕ್ಷರ ನೇತೃತ್ವ ಎಲ್ಲವನ್ನ ಮಾಡಬೇಕು ಸರ್. ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತ ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಆಗ್ಲೇ ನಮಗೆಲ್ಲ ಸಂತೋಷದ ದಿನ ಬರುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.